ಇನ್ನು ಇಡೀ ರಾಜ್ಯಾದ್ಯಂತ ಒಂದು ಬಹಳ ಭಯ ಹುಟ್ಟಿಸಿದ್ದಂತಹ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಜೈಲು ಸೇರಿದ್ದಾರಂತೆ. ಫೆಬ್ರವರಿ 26ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ರನ್ನ ಜೈಲಿಗೆ ಕಳಿಸಲಾಗಿದೆ. ಜೈಲಿಗೆ ಕರೆತಂದಿದ್ದಾರಂತೆ ಸಿಐಡಿ ಅಧಿಕಾರಿಗಳು. ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಜೈಲು ಸೇರಿದ್ದಾರೆ ಭೈರತಿ ಬಸವರಾಜ್. ಪರಪ್ಪನ ಬಿಕ್ಲು ಶಿವನ ಹತ್ಯೆ ಆಗುತ್ತೆ. ಹತ್ಯೆ ಹಿಂದೆ ಯಾರಿದ್ದಾರೆ ಅಂತ ಹುಡುಕ್ತಾ ಹೋದಾಗ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳುತ್ತೆ. ಸೊ ಜಗ್ಗ ಅನ್ನುವ ಅಬ್ಸ್ಕ್ಯಾಂಡ್ ಆಗಿರ್ತಾನೆ. ಜಗ್ಗನಿಗೆ ಬೆನ್ನೆಲುಬಾಗಿ ನಿಂತದ್ದು ಇದೇ ಭೈರತಿ ಬಸವರಾಜ್ ಅನ್ನುವಂತಹ ಅಂಶಗಳನ್ನ ಇಟ್ಟುಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಪೊಲೀಸರು ಇದೀಗ ಭೈರತಿ ಬಸವರಾಜ್ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಂಡಿದ್ದಾರೆ.